ಶ್ರೀಪಾದ ಶ್ರೀವಲ್ಲಭ ಲೀಲಾ ವೈಭವ 14ನೇ ಅಧ್ಯಾಯ. ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ. ಆಂಜನೇಯ ಶರ್ಮನ ವಿವಾಹ. ಮುಂದಿನ ವಿಶೇಷಗಳನ್ನು ತಿಳಿದುಕೊಳ್ಳಲು ಎಲ್ಲರೂ ಕುತೂಹಲದಿಂದ ಶ್ರೀ ಬಾಬಾಜಿಯವರ ಸಮಯ ಸಂದರ್ಭವನ್ನರಿತು ಕೇಳಬೇಕೆಂದು ಕಾಯುತ್ತಿದ್ದೆವು. ನಮ್ಮ ಕಾತುರತೆಯನ್ನು ಗ್ರಹಿಸಿಕೊಂಡು ಶ್ರೀ ಬಾಬಾಜಿಯವರು ಇನ್ನು ಶ್ರೀಪಾದ ಸ್ವಾಮಿಗಳು ಯಾರು ಯಾರನ್ನು ಯಾವ ರೀತಿಯಿಂದ ಉದ್ಧರಿಸಿದರೋ ಹೇಳುತ್ತೇನೆ, ಜಾಗ್ರತೆಯಿಂದ ಕೇಳಿರಿ ಎನ್ನುತ್ತಾ ಹೀಗೆ ಪ್ರಾರಂಭಿಸಿದರು. ಗ್ರಾಮಸ್ಥರ ಸಹಾಯದೊಂದಿಗೆ ಜೀವನವನ್ನು ಮಾಡುತ್ತಿದ್ದ ಆಂಜನೇಯ ಶರ್ಮನು ಅಭಿವೃದ್ಧಿಯನ್ನು ಹೊಂದುತ್ತಾ ತನ್ನ ಸ್ವಂತ ಸಂಪಾದನೆಯೊಂದಿಗೆ ತಾಯಿಯನ್ನು ಪೋಷಿಸಿಕೊಳ್ಳುತ್ತಾ ಪುರದ ಹಿತವನ್ನು ಬಯಸುವ ಪುರೋಹಿತನಾಗಿ ನಿತ್ಯ ಕೃತ್ಯಗಳನ್ನು ಭಗವತ್ ಕಾರ್ಯಗಳನ್ನೂ ಮಾಡುತ್ತಾ ಒಳ್ಳೆಯ ಹೆಸರನ್ನು ಪಡೆದನು. ಹೀಗೆ ಕೆಲವು ಸಂವತ್ಸರಗಳು ಕಳೆದವು. ಶ್ರೀಪಾದರ ಕೃಪೆಯಿಂದ ಆಂಜನೇಯ ಶರ್ಮನಿಗೆ ಕಂಕಣ ಬಲ ಕೂಡಿ ಬಂದಿತು. ಕೆಲವು ವರ್ಷಗಳ ಹಿಂದೆ ಆಂಜನೇಯ ಶರ್ಮನನ್ನು ಮೂರ್ಖನೆಂದು, ಜಡನೆಂದು, ಬುದ್ಧಿಹೀನನೆಂದು, ಅಪ್ರಯೋಜಕನೆಂದು ಅನೇಕ ವಿಧವಾಗಿ ನಿಂದಿಸುತ್ತಿದ್ದ ಬಂಧುಗಳಿಗೂ ಕೂಡ ಈತನು ವಿದ್ಯಾವಂತನಾಗಿದ್ದೇನೆಂದು ತಿಳಿಯಿತು, ಸಂಪನ್ನನಾಗಿರುವನೆಂದೂ ತಿಳಿಯಿತು. ತಂದೆಯ ಮರಣದ ನಂತರ ತಾಯಿ ಮಗನನ್ನು ಮಾತನಾಡಿಸಿದರೆ ನಾವೆಲ್ಲಿ ಸಹಾಯ ಮಾಡಬೇಕಾಗಿ ಬರುವುದೋ ಎಂದು ಬಿಟ್ಟು ಬಿಟ್ಟಿದ್ದ ಬಂಧುತ್ವವನ್ನು ಪುರಸ್ಕರಿಸಿಕೊಂಡು ಇಂದು ಕೊನೆಗೂ ಆಂಜನೇಯ ಶರ್ಮನ ಮನೆಗೆ ಬಂದರು. ಅಂಬಿಕಾ ಮಾತೆಯನ್ನು ಅಕ್ಕ, ಅತ್ತಿಗೆ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಎಂದು ವರಸೆಯಿಟ್ಟು ಕರೆಯುತ್ತಾ ಆಕೆಯ ತಾಳ್ಮೆಯನ್ನು, ಸಹನೆಯನ್ನು, ಒಳ್ಳೆಯತನವನ್ನು ತುಂಬ ಹೊಗಳಿದರು. ಅಕ್ಕ, ನೀನು ಗುರುವನುಗ್ರಹವನ್ನು ಹೊಂದಿದ ಸುಗುಣಶೀಲಳು. ಎಂತಹ ಸಂಪತ್ತಾದರೂ ನಿನ್ನ ಸುಗುಣ ಸಂಪತ್ತಿನ ಮುಂದೆ ವ್ಯರ್ಥವೇ ಎಂದು ಮುಖಸ್ತುತಿಯನ್ನು ಮಾಡಿ, ಯಾವ ಅದೃಷ್ಟವಂತಳು ನಿನಗೆ ಸೊಸೆಯಾಗುವಳು, ಅವಳ ಮೈಯೆಲ್ಲ ಬಂಗಾರವೇ ಆಗುತ್ತದೆ ಎಂದು ಒಬ್ಬರು ಮಗನು ವಿವಾಹ ವಯಸ್ಕನಾಗಿದ್ದಾನೆ, ಲಾಡು ಊಟ ಯಾವಾಗ ಎಂದು ಮತ್ತೊಬ್ಬರು ಆಕೆಯನ್ನು ನಿರಂತರವಾಗಿ ಹೊಗಳಲಾರಂಭಿಸಿದರು. ಅಂಬಿಕಾ ಮಾತೆಯು ಎಷ್ಟೋ ತಾಳ್ಮೆಯೊಂದಿಗೆ ಏನನ್ನೂ ಮಾತನಾಡದೆ ಕಳೆದು ಹೋದ ಕಷ್ಟ ಜೀವನದ ಬಗ್ಗೆ ಯೋಚಿಸುತ್ತಿರಲು, ಅಕ್ಕ ಕಷ್ಟದಲ್ಲಿದ್ದಾಗ ಬಂದು ಆದರಿಸಲಿಲ್ಲವೆಂದು ಅಂದುಕೊಳ್ಳುತ್ತಿರುವೆಯೇನೋ. ಕೆಲಸಗಳ ಒತ್ತಡದಿಂದ ಬರಲಾರದೇ ಇದ್ದೆವು, ಅನ್ಯಥಾ ಭಾವಿಸಬೇಡ ಎಂದು ಸಮಾಧಾನಪಡಿಸುತ್ತಾ ವರಸೆಗೆ ತಮ್ಮನಾದ ಮಲ್ಲಿಕಾರ್ಜುನ ಶರ್ಮಾ ಎನ್ನುವ ಗೃಹಸ್ಥನು ಆಕೆಯ ಬಳಿ ಸೇರಿಕೊಂಡನು. ಆತನ ಹೆಂಡತಿಯೂ ಸಹ ನಿಜವೇ ಅತ್ತಿಗೆ, ಮನೆಯಲ್ಲಿ ಅನೇಕ ತೊಂದರೆಗಳು ಆದುದರಿಂದಲೇ ಬರಲಾಗಲಿಲ್ಲ ಎಂದು ದನಿಗೂಡಿಸಿದಳು. ಅಂಬಿಕಾ ಮಾತೆಯು ಎಲ್ಲವನ್ನೂ ಪ್ರಶಾಂತವಾಗಿ ಕೇಳಿದಳು. ವರಸೆಗೆ ಅಕ್ಕನ ಮಗಳಾದವಳೊಬ್ಬಳು ಬಂದು, ಚಿಕ್ಕಮ್ಮ, ವಿಷಯವನ್ನು ಬಚ್ಚಿಟ್ಟುಕೊಂಡು ಮಾತನಾಡುವುದೇಕೆ? ಮಲ್ಲಿ ಮಾವನ ಮಗಳು ಸುಬ್ಬಲಕ್ಷ್ಮಿ ತುಂಬ ಸುಂದರವಾದ ಹುಡುಗಿ, ನಮ್ಮವನಿಗೆ ಸರಿಯಾದ ಜೋಡಿ. ನೀನು ಹೂ ಎಂದರೆ ಸಾಕು, ಒಳ್ಳೆಯ ಮುಹೂರ್ತವನ್ನು ನೋಡಲು ಸಿದ್ಧವಾಗಿದ್ದೇನೆ ಎಂದು ಪ್ರಾರಂಭಿಸಿದಳು. ಹೌದು ಅತ್ತಿಗೆ ಎಂದು ತಮ್ಮನ ಹೆಂಡತಿಯು ಮಾತನ್ನು ಸೇರಿಸಿದಳು. ಆಗ ಅಂಬಿಕೆಯು, ನಮ್ಮವನು ಮನೆಗೆ ಬರಲಿ, ಆಲೋಚಿಸಿ ಹೇಳುತ್ತೇನೆ ಎಂದೊಡನೆಯೇ, ಇನ್ನು ಅದರಲ್ಲಿ ಆಲೋಚಿಸುವುದಕ್ಕೇನಿದೆ? ನಿನ್ನ ಮಾತಿಗೆ ಅವನು ಇಲ್ಲವೆನ್ನುತ್ತಾನೆಯೇ? ಒಪ್ಪಿಕೋ ಎಂದು ಪೀಡಿಸುತ್ತಿರುವಾಗಲೇ ಆಂಜನೇಯ ಶರ್ಮನು ಮನೆಗೆ ಬಂದನು. ಅವನು ಬಂದ ಕೂಡಲೇ, ನೀನು ಇಂದ್ರನಂತಿರುವೆ, ಚಂದ್ರನಂತಿರುವೆ, ಇನ್ನು ನೀನು ಮದುವೆಯಾಗಿ ಗೃಹಸ್ಥನಾಗು, ನಿಮ್ಮ ತಾಯಿಯು ಸಂತೋಷದಿಂದ ಇರುವಂತೆ ನೋಡಿಕೊಳ್ಳಬೇಕು, ವಂಶಾಭಿವೃದ್ಧಿಯನ್ನು ಮಾಡಬೇಕು ಎನ್ನುತ್ತಾ ಅವನಿಗೆ ಮಾತನಾಡಲು ಅವಕಾಶವನ್ನು ಕೊಡದೆ ಪ್ರಶ್ನೆಗಳ ಸುರಿಮಳೆಯನ್ನು
ಸುರಿಸಿದರೆ ಆಂಜನೇಯ ಶರ್ಮನು, ಅಮ್ಮ ಏನಿದು, ಯಾರು ಇವರೆಲ್ಲ ಎಂದು ಕೇಳಿದನು. ಆಕೆಗೆ ಸ್ವಲ್ಪ ಇಷ್ಟ, ಸ್ವಲ್ಪ ಕಷ್ಟ. ಆದರೂ ನಿನಗೆ ಈತನು ದೂರದ ಸೋದರ ಮಾವನಾಗುತ್ತಾನೆ. ಈಕೆ ಆತನ ಹೆಂಡತಿ. ಇವರೆಲ್ಲ ಆತನ ಅಕ್ಕನ ಮಕ್ಕಳು. ಎಲ್ಲರೂ ನಮ್ಮ ಬಂಧುಗಳೇ ಎಂದು ಪರಿಚಯಿಸಿದಳು. ಸರಿ, ಎಲ್ಲರಿಗೂ ಊಟಕ್ಕೆ ಏರ್ಪಡಿಸು ಎಂದು ಹೇಳುತ್ತಿರುವಾಗಲೇ, ಅದೇನಮ್ಮ, ಈ ವಿಷಯವನ್ನೇ ಹೇಳಲಿಲ್ಲವಲ್ಲ ಎಂದರು. ಆಗ ಆಕೆಯ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದ ಮಗನೊಂದಿಗೆ, ಇವರೆಲ್ಲರೂ ನಿನಗೆ ಈ ಮಾವನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಬೇಕೆಂದು ಬಂದಿದ್ದಾರೆ ಎಂದು ಹೇಳಿ ಗ್ರಾಮದ ಹಿರಿಯರಾದ ರಾಮಾಚಾರಿಯವರನ್ನು ಕರೆದುಕೊಂಡು ಬಾ ಎಂದು ಅವನನ್ನು ಕಳುಹಿಸಿದಳು. ಅವರ ಮನೆಗೆ ಹೋಗುವಷ್ಟರಲ್ಲಿ ಆಂಜನೇಯ ಶರ್ಮನನ್ನು ನೋಡಿ, ಬಾರಯ್ಯ ಮಧುಮಗನೇ ಎನ್ನುತ್ತಾ ಸ್ವಾಗತಿಸಿದರು. ಅದಕ್ಕೆ ಆಂಜನೇಯ ಶರ್ಮನು ಆಶ್ಚರ್ಯಪಟ್ಟು, ನಮ್ಮ ತಾಯಿಯವರು ಕರೆದುಕೊಂಡು ಬರುವಂತೆ ಹೇಳಿದ್ದಾರೆ, ಬನ್ನಿ ಹೋಗೋಣ ಎಂದು ಕರೆದನು. ಕೂಡಲೇ ಅವರು ಬಂದು ಅಂಬಿಕಾ ಮಾತೆಯನ್ನು ನೋಡಿದಾಗ, ನಮ್ಮವನಿಗೆ ತಂದೆ ಇಲ್ಲವಲ್ಲ, ತಾವೇ ನಮಗೆ ಹಿರಿಯರು ಎಂದು ಹೇಳಿ ಕಣ್ಣೀರಿಟ್ಟಾಗ ರಾಮಾಚಾರ್ಯರು ಆಕೆಯನ್ನು ಸಮಾಧಾನಪಡಿಸಿ, ಗತಂ ಗತಃ, ಹಳೆಯ ವಿಷಯಗಳನ್ನು ಮರೆತು ಬಿಡಿ, ಈಗ ಅವರಷ್ಟಕ್ಕವರೇ ಬಂದಿದ್ದಾರೆ, ಮಗಳನ್ನು ಕೊಡುತ್ತೇವೆ ಎನ್ನುತ್ತಿದ್ದಾರೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದ ಕೂಡಲೇ, ನನ್ನದೇನಿದೆ, ಆ ಸ್ವಾಮಿಯ ಕೃಪೆಯಿಂದಲೇ ಅಲ್ಲವೇ ನಮಗಿಂತಹ ಸ್ಥಿತಿಯೂ ಉಂಟಾಗಿದೆ. ಆದುದರಿಂದ ಈ ವಿಷಯದಲ್ಲಿಯೂ ಸಹ ಆ ಸ್ವಾಮಿಯ ಆಜ್ಞೆಯನ್ನೇ ಶಿರಸ ವಹಿಸುತ್ತೇನೆ ಎಂದಳು. ಬಂಧುಗಳೆಲ್ಲರೂ ಕೂಡಲೇ ಎಲ್ಲರಿಂದೊಡಗೂಡಿ ದರ್ಬಾರು ಪ್ರದೇಶವನ್ನು ಸೇರಿಕೊಂಡರು. ಶ್ರೀ ಸ್ವಾಮಿಯವರು ಪ್ರಸನ್ನರಾಗಿ, ಶುಭವಾಗಲಿ, ಆಂಜನೇಯ ಶರ್ಮನಿಗೆ ಮದುವೆಯನ್ನು ಮಾಡಿಸಿರಿ, ಗೃಹಸ್ಥನಾಗುತ್ತಾನೆ ಎಂದು ಆಶೀರ್ವದಿಸಿದರು. ಎಲ್ಲರೂ ಶ್ರೀಪಾದ ಸ್ವಾಮಿಯವರಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಕೂಗಿ ಮನೆಗೆ ಹೋದರು. ನಂತರ ಎಲ್ಲರೂ ಒಳ್ಳೆಯ ಮುಹೂರ್ತವನ್ನು ನೋಡಿ ಮದುವೆಯನ್ನು ನಿಶ್ಚಯಿಸಿದರು. ಆಂಜನೇಯ ಶರ್ಮನು ತನ್ನ ಮದುವೆಗೆ ದೂರ ಪ್ರದೇಶಗಳ ಪಂಡಿತರಿಗೂ ಸಹ ಆಹ್ವಾನವನ್ನು ತಲುಪಿಸಿದನು. ಮಲ್ಲಿಕಾರ್ಜುನ ಶರ್ಮನ ಗ್ರಾಮಕ್ಕೆ ಆಂಜನೇಯ ಶರ್ಮನ ಮೇಲೆ ಅಭಿಮಾನವುಳ್ಳ ಪಂಚದೇವ್ ಪಹಾಡ್ ಗ್ರಾಮಸ್ಥರೆಲ್ಲರೂ ಎತ್ತಿನ ಗಾಡಿಗಳನ್ನು ಕಟ್ಟಿಕೊಂಡು ಹೊರಟರು. ಹಸಿರು ತೋರಣಗಳಿಂದ ಅಲಂಕರಿಸಿರುವ ಚಪ್ಪರದ ಕೆಳಗೆ ಶುಭಕರವಾದ ತಾಳಮೇಳ ಮಧ್ಯೆ ಪುರೋಹಿತರು ವೇದ ಮಂತ್ರಗಳನ್ನು ಪಠಿಸುತ್ತಿರಲು, ಸುವಾಸಿನಿಯರು ಹಾಡುಗಳನ್ನು ಹೇಳುತ್ತಿರಲು ಮಂಗಳ ಸ್ನಾನವನ್ನು ಮಾಡಿ ಆಂಜನೇಯ ಶರ್ಮನು ಮಧುಮಗನಾಗಿ ವಧು ಸುಬ್ಬಲಕ್ಷ್ಮಿಯ ಕೊರಳಿಗೆ ತಾಳಿಯನ್ನು ಕಟ್ಟಿದನು. ಗಟ್ಟಿಯಾಗಿ 3 ಗಂಟು ಹಾಕಿ ಸಪ್ತಪದಿಯನ್ನು ತುಳಿದು ಅಗ್ನಿ ಸಾಕ್ಷಿಯಾಗಿ ನೂತನ ವಧುವಿನ ಕಿರುಬೆರಳನ್ನು ಹಿಡಿದು ಪ್ರದಕ್ಷಿಣೆಗಳನ್ನು ಮಾಡಿದನು. ಆಹ್ವಾನಿತರಾದ ಹಿರಿಯರಿಗೆ ಆ ನೂತನ ವಧುವರರು ನಮಸ್ಕರಿಸುತ್ತಿರಲು ಅವರೆಲ್ಲರೂ ದೀರ್ಘಾಯುಷ್ಮಾನ್ ಭವ, ಶತಾಯುಷ್ಮಾನ್ ಭವ ಎಂದು ಆಶೀರ್ವದಿಸಿದರು. ಅಂಬಿಕೆಯ ಆನಂದಕ್ಕೆ ಪಾರವೇ ಇಲ್ಲ. ಪಂಡಿತರೆಲ್ಲರನ್ನೂ ಘನವಾಗಿ ಸತ್ಕರಿಸಿದರು. ಕನ್ಯಾದಾತನೂ ಸಹ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನೂತನ ವಧುವನ್ನು ಅವರಿಗೆ ಒಪ್ಪಿಸಿ ಅತ್ತೆ ಮನೆಗೆ ಹೋಗಲು 2 ಎತ್ತಿನ ಗಾಡಿಗಳನ್ನು ಏರ್ಪಾಟು ಮಾಡಿದನು. ಬಂಧುಗಳೆಲ್ಲರೂ ತುಂಬ ಸಂತೋಷಪಟ್ಟರು. ಅಂಬಿಕೆ ತನ್ನ 2 ಕೋರಿಕೆಗಳು ಈಡೇರಿದ ಆನಂದದಲ್ಲಿ ಮಾತು ಹೊರಡಲಿಲ್ಲ. ಅಂಬಿಕೆಗೆ ತನ್ನ 2 ಕೋರಿಕೆಗಳು ಈಡೇರಿದ ಆನಂದದಲ್ಲಿ ಮಾತು ಹೊರಡಲಿಲ್ಲ. ಮಗನು ವಿದ್ಯಾವಂತನಾಗಿರುವುದು, ಒಬ್ಬ ಸಂಸಾರಿಯಾಗಿರುವುದು, ಆಕೆಯ 2 ಬಯಕೆಗಳೂ ಈಡೇರಿವೆ. ಇದೆಲ್ಲ ಶ್ರೀಪಾದರ ಕೃಪಾ ವಿಶೇಷವಲ್ಲದೆ ಮತ್ತೇನೂ ಅಲ್ಲ ಎಂದುಕೊಂಡು ಆಕೆಯ ಕಣ್ಣಲ್ಲಿ ಆನಂದ ಬಾಷ್ಪಗಳು ಸುರಿಯುತ್ತಿರಲು ಎಲ್ಲರೊಂದಿಗೂ ಅವರ ಬಗ್ಗೆ ತುಂಬ ಹೇಳಿಕೊಂಡಳು. ಈ ರೀತಿಯಾಗಿ ಆಂಜನೇಯ ಶರ್ಮನು ಅಭಿವೃದ್ಧಿಯಾಗಿದ್ದನ್ನು ತಿಳಿದು ಅನೇಕ ಭಕ್ತರು ದೂರ ಪ್ರದೇಶಗಳಿಂದ ಬಂದು
ಅನೇಕ ಸಮಸ್ಯೆಗಳಿಗೆ ಶ್ರೀಪಾದ ಸ್ವಾಮಿಗಳಿಂದ ಪರಿಹಾರವನ್ನು ಪಡೆಯುತ್ತಿದ್ದರು. ಅಂಬಿಕಾ ಮಾತೆಯು ಪೂಜಿಸುವ ಶಿವಲಿಂಗವನ್ನು ದರ್ಶಿಸಿಕೊಂಡು ಸುಖ ಶಾಂತಿಗಳನ್ನು ಹೊಂದಿದರು. ಭಕ್ತರೇ, ಧಾರ್ಮಿಕರೇ, ಆ ವಿಧವಾಗಿ ಅಂಬಿಕಾ ಮಾತೆಯು ಜೀವನದುದ್ದಕ್ಕೂ ಶಿವಪೂಜೆಯನ್ನು ಮಾಡಿ ಮಹಾಪುಣ್ಯವನ್ನು ಸಂಪಾದಿಸಿಕೊಂಡಳು. ಸಾಮಾನ್ಯವಾಗಿ ಜೀವನದ ಮುಕ್ಕಾಲು ಭಾಗ ಉದರ ಪೋಷಣೆಗೆ ಮತ್ತು ಧನಾರ್ಜನೆಗೆ ಕಳೆದು ಹೋಗುತ್ತದೆ. ಕೊನೆಯ ಭಾಗದಲ್ಲಿ ಭಗವಂತನ ಆರಾಧನೆಯನ್ನು ಮಾಡೋಣವೆಂದು ಅನೇಕ ಮಂದಿ ವಿಳಂಬವನ್ನು ಮಾಡುವರು. ಭೌತಿಕ ಧನ ಸಂಪಾದನೆಯಲ್ಲಿರುವ ಆಸಕ್ತಿಯು ಪುಣ್ಯಧನ ಸಂಪಾದನೆಯಲ್ಲಿ ಇರುವುದಿಲ್ಲ. ವೃದ್ಧಾಪ್ಯದಲ್ಲಿ ಅವಯವಗಳೆಲ್ಲವೂ ಸಡಿಲಗೊಂಡು ಯಾವ ಪುಣ್ಯ ಕಾರ್ಯಗಳನ್ನಾಗಲಿ, ತೀರ್ಥಯಾತ್ರೆಗಳನ್ನಾಗಲಿ, ಜಪ ತಪಗಳನ್ನಾಗಲಿ, ಧ್ಯಾನವನ್ನಾಗಲಿ ಮಾಡಲಾಗದ ಸ್ಥಿತಿಯಲ್ಲಿರುತ್ತೇವೆ. ಶರೀರವು ಯಾವುದಕ್ಕೂ ಸಹಕರಿಸುವುದಿಲ್ಲ. ಮಾಡಬೇಕೆಂಬ ಮನಸ್ಸಿದ್ದರೂ ಶರೀರವು ಹೇಳಿದಂತೆ ನಾವು ಕೇಳಬೇಕಾದ ಪರಿಸ್ಥಿತಿಯೂ ಉಂಟಾಗುತ್ತದೆ. ಆದುದರಿಂದಲೇ ಪ್ರತಿಯೊಬ್ಬರೂ ಈ ವಿಷಯವನ್ನು ತಿಳಿದುಕೊಂಡು ಚಿಕ್ಕ ವಯಸ್ಸಿನಿಂದಲೇ ಭಗವತ್ ಕಾರ್ಯಗಳನ್ನು ಆಚರಿಸುವ ಪ್ರಯತ್ನವನ್ನು ಮಾಡಬೇಕು. ಜಪ ಧ್ಯಾನಗಳು ಕೂಡ ಚಿಕ್ಕ ವಯಸ್ಸಿನಲ್ಲಿಯೇ ಸ್ಥಿರವಾಗಿ ನಿಲ್ಲುತ್ತದೆ. ಧನಾರ್ಜನೆಯನ್ನು ಮಾಡುವ ಸಮಯದಲ್ಲಿಯೇ ದಾನ ಧರ್ಮಗಳನ್ನು ಆಚರಿಸುವ ಮೂಲಕ, ಅತಿಥಿ ಅಭ್ಯಾಗತರನ್ನು ಸತ್ಕರಿಸುವ ಮೂಲಕ ಮಹಾಪುಣ್ಯವನ್ನು ಸಂಪಾದಿಸಿಕೊಳ್ಳಬೇಕಾದುದು ಗೃಹಸ್ಥರ ಕರ್ತವ್ಯವಾಗಿದೆ. ಜ್ಞಾನ ವಿಜ್ಞಾನ ಸಂಪನ್ನರಾಗಿ ಬಾಳಿರಿ, ಉತ್ತಮ ಸ್ಥಿತಿಯನ್ನು ಪಡೆಯಿರಿ. ಜೈ ಗುರುದತ್ತ ಎಂದು ಶ್ರೀ ಬಾಬಾಜಿಯವರು ಅಂಬಿಕಾ ಮಾತೆಯನ್ನು ಹೊಗಳಿ ನಂತರ ಹೀಗೆ ಹೇಳಿದರು: ಗುರುವಾಕ್ಯ ಪಾಲನೆಯನ್ನೇ ವ್ರತವೆಂದು ಭಾವಿಸಬೇಕು. ಸಂದೇಹಗಳಿರಬಾರದು. ಸದ್ಗುರುವಿನ ಸೇವಾ ಭಾಗ್ಯವು ಅನೇಕ ಜನ್ಮಗಳ ಪುಣ್ಯ ಫಲವೆಂದು ತಿಳಿದು ಸಂತೋಷದಿಂದ ಸೇವೆಗಳನ್ನು ಮಾಡುವವರಿಗೆ ಸಕಲ ದೇವತೆಗಳ ಸಹಾಯವೂ ಲಭಿಸುತ್ತದೆ. ಸದ್ಗುರುವಿನ ರಕ್ಷಣೆಯನ್ನು ಪಡೆದವನಿಗೆ ಯಾವ ತೊಂದರೆಯೂ ಉಂಟಾಗುವುದಿಲ್ಲ. ನೀವೆಲ್ಲರೂ ಈ ವಿಷಯವನ್ನು ಜ್ಞಾಪಕವಿಟ್ಟುಕೊಳ್ಳಬೇಕು ಎಂದು ಪ್ರಬೋಧಿಸಿದರು. ಶ್ರೀ ಬಾಬಾಜಿಯವರು ಹೀಗೆ ವಿವರಿಸಿ, ಗುರುವು ಎಲ್ಲರಿಗೂ ಕಷ್ಟ ನಿವಾರಣೆಯ ಮಾರ್ಗವನ್ನು ಸೂಚಿಸುತ್ತಾರೆ. ಆದರೆ ತಮಗೆ ಪರಿಹಾರವು ಸಿಗಬೇಕಾದರೆ ಆ ಶಿಷ್ಯರೇ ಅಥವಾ ಭಕ್ತರೇ ಆ ಸೂಚನೆಗಳನ್ನು ಆಚರಿಸಬೇಕು. ತಾವೇನು ಕಷ್ಟಪಡುವ ಅಗತ್ಯವಿಲ್ಲದೆ ಗುರುಗಳ ತಪಶಕ್ತಿಯನ್ನು, ಮಂತ್ರತಂತ್ರ ಶಕ್ತಿಯನ್ನು ಉಪಯೋಗಿಸಿ ಕಷ್ಟಗಳನ್ನು ನಿವಾರಿಸಬೇಕೆಂದು ಅಂದುಕೊಳ್ಳುವವರೂ ಇರುತ್ತಾರೆ. ಆದರೆ ಯಾರ ಕರ್ಮವು ನಿವೃತ್ತಿಯಾಗಬೇಕೋ ಅವರೇ ಸ್ವತಃ ಕಷ್ಟಪಟ್ಟು ಕಾಯ ವಾಚ ಮನಸ ಕರ್ಮಣ ಭಗವಂತನನ್ನು ಆರಾಧಿಸಿದರೆ ಭಗವದನುಗ್ರಹವು ತಪ್ಪದೇ ಲಭಿಸುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದರು. ಇದನ್ನು ಕೇಳಿ ನನಗೊಂದು ಸಂದೇಹ ಉಂಟಾಯಿತು. ಅಂಬಿಕಾ ಮಾತೆಯು ಈ ಜನ್ಮದಲ್ಲಿಯೇ ಅಲ್ಲವೇ ಸದ್ಗುರು ದರ್ಶನವನ್ನು ಮಾಡಿರುವುದು? ಶ್ರೀ ಬಾಬಾಜಿಯವರು ಅನೇಕ ಜನ್ಮಗಳ ಪುಣ್ಯ ಫಲದಿಂದ ಆಕೆಗೆ ಸದ್ಗುರು ದರ್ಶನವಾಯಿತೆಂದು ಹೇಳಿದರು. ಆಕೆಯ ಪೂರ್ವಜನ್ಮ ವೃತ್ತಾಂತವನ್ನು ಹೇಳಿದರೆ ನಮ್ಮ ನಡತೆಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು ಎಂದುಕೊಂಡು ಶ್ರೀ ಬಾಬಾಜಿಯವರಿಗೆ ನಮಸ್ಕರಿಸಿ, ಸ್ವಾಮಿ, ಈಗ ತಾವು ಹೇಳಿದ ಪೂರ್ವ ಪುಣ್ಯಫಲ ಎಂಬ ವಿಷಯವನ್ನು ನೀವಲ್ಲದೆ ಬೇರೆ ಹೇಳುವವರು ಯಾರು? ನಮ್ಮ ಮೇಲೆ ದಯವಿಟ್ಟು ಆ ಅಂಬಿಕಾ ಮಾತೆಯ ಪೂರ್ವ ಜನ್ಮದ ಬಗ್ಗೆ ತಿಳಿಸಿ ನಮಗೆ ಜ್ಞಾನವನ್ನು ಬೋಧಿಸಿರಿ ಎಂದು ಬೇಡಿಕೊಂಡನು. ಸ್ವಲ್ಪ ಹೊತ್ತು ಶ್ರೀ ಬಾಬಾಜಿಯವರು ಧ್ಯಾನ ನಿಮಗ್ನರಾದ ನಂತರ ಕಣ್ಣು ಬಿಟ್ಟು ನಮ್ಮೆಲ್ಲರ ಕಡೆಗೂ ನೋಡುತ್ತಾ, ಭಕ್ತರೇ, ಶ್ರೀಪಾದರ ಕರುಣೆಯು ಲಭಿಸಿದೆ ಎಂದರೆ ಪೂರ್ವ ಜನ್ಮಗಳ ಸುಕೃತ ಎಂದು ಹೇಳಿದ್ದೇನೆ. ಇಲ್ಲಿ ಈಗ ನಮ್ಮೆಲ್ಲರಿಗೂ ಕೂಡ ಶ್ರೀಪಾದರ ಅನುಗ್ರಹವು ಪುಷ್ಕಳವಾಗಿ ಲಭಿಸುತ್ತಿದೆ ಎಂದು
ಹೇಳಿರುವೆನಲ್ಲವೇ? ಅಂಬಿಕೆಯ ಪೂರ್ವ ಸುಕೃತವನ್ನು ಕೇಳಿದಂತೆ ನಿಮ್ಮ ಸುಕೃತಗಳ ಬಗ್ಗೆ ಕೇಳಿದರೆ ನಾನು ನಿಮಗೆ ಯಾರಿಗೂ ಕಾಣಿಸದೆ ಅದೃಶ್ಯವಾಗಿ ಬಿಡುತ್ತೇನೆ. ಸದ್ಗುರುದೇವರು ನಮಗೆಷ್ಟು ತಿಳಿಸಬೇಕೋ ಅಷ್ಟನ್ನೇ ತಿಳಿಸುತ್ತಾರೆ. ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿರಿ ಎಂದು ನಮ್ಮನ್ನು ಎಚ್ಚರಿಸಿದರು. ನಾವು ನಮಸ್ಕಾರವನ್ನು ಮಾಡುತ್ತಾ, ಸ್ವಾಮಿ, ಹಾಗೆ ಕೇಳುವುದಿಲ್ಲ, ನಮಗೆ ಶ್ರೀಪಾದರ ಅನುಗ್ರಹವೇ ಸಾಕು, ನಮ್ಮ ನಡವಳಿಕೆಯನ್ನು ಉತ್ತಮಗೊಳಿಸಿಕೊಳ್ಳುವ ದೃಷ್ಟಿಯಿಂದ ಕೇಳಿದೆ, ದಯವಿಟ್ಟು ಕ್ಷಮಿಸಿರಿ ಎಂದು ಬೇಡಿದನು. ನಂತರ ಶ್ರೀ ಬಾಬಾಜಿಯವರು ಶ್ರೀಪಾದ ಶರಣಂ, ಶ್ರೀಪಾದ ಶರಣಂ, ಶ್ರೀಪಾದ ಶರಣಂ ಭಜೆ ಎಂದು ನಮ್ಮಿಂದ ಹೇಳಿಸುತ್ತಾ ಹೀಗೆ ಹೇಳತೊಡಗಿದರು. ಧಾರ್ಮಿಕರೇ, ಪಾಪಗಳನ್ನು ಪುಣ್ಯಗಳನ್ನು ಪ್ರತಿಯೊಬ್ಬರೂ ಮಾಡುತ್ತಲೇ ಇರುತ್ತಾರೆ. ಈ ಎರಡನ್ನೂ ಅನುಭವಿಸಿಯೇ ತೀರಬೇಕು. ಕೇಳಿರಿ, ಅಂಬಿಕೆಯು ಒಂದಾನೊಂದು ಜನ್ಮದಲ್ಲಿ ದಶಾರ್ಣ ದೇಶದ ರಾಜನಾಗಿದ್ದ ವಜ್ರಬಾಹುವಿನ ಎರಡನೆಯ ಪತ್ನಿ. ಅಂದಿನ ಹೆಸರು ಇಂದುಮತಿ. ಆ ರಾಜನ ಮೊದಲನೇ ಹೆಂಡತಿಯ ಹೆಸರು ಸುಮತಿ. ಹೆಸರಿಗೆ ತಕ್ಕಂತೆ ಆಕೆ ಸುಗುಣವತಿ. ಇಂದುಮತಿಗೆ ಸುಮತಿ ಎಂದರೆ ಇಷ್ಟವಿರಲಿಲ್ಲ. ಸುಮತಿಯು ತಂಗಿ ಎಂದು ಕರೆದರೂ ಇಂದುಮತಿಯು ಅಕ್ಕ ಎಂದು ಕರೆಯುತ್ತಿರಲಿಲ್ಲ. ಆಕೆಯೊಂದಿಗೆ ಸೇರುತ್ತಿರಲಿಲ್ಲ, ಗೌರವಿಸುತ್ತಿರಲಿಲ್ಲ. ಹೊಟ್ಟೆಯ ತುಂಬ ದ್ವೇಷವನ್ನು ತುಂಬಿಕೊಂಡು ಯಾವಾಗಲೂ ಆಕೆಯನ್ನು ಹಿಂಸಿಸಬೇಕು ಎಂಬುದನ್ನೇ ಆಲೋಚಿಸುತ್ತಿದ್ದಳು. ರಾಜನನ್ನು ಹೆಚ್ಚಾಗಿ ಆಕರ್ಷಿಸಿಕೊಂಡು ತನ್ನ ಬಳಿಯೇ ಇಟ್ಟುಕೊಳ್ಳಬೇಕೆಂದು ಸುಮತಿಯ ಮಂದಿರಕ್ಕೆ ಕಳುಹಿಸಬಾರದೆಂದು ಭಾವಿಸುತ್ತಿದ್ದಳು. ರಾಜನು ಧರ್ಮಾತ್ಮನಾದುದರಿಂದ ಇಬ್ಬರನ್ನು ಒಂದೇ ರೀತಿಯಿಂದ ನೋಡುತ್ತಿದ್ದನು. ಹೀಗಿರಲಾಗಿ ಸುಮತಿಯು ಗರ್ಭವತಿಯಾದಳು. ಇದರಿಂದ ರಾಜನು ತುಂಬ ಸಂತೋಷಪಟ್ಟನು. ಸುಮತಿಗೆ ಸಕಾಲದಲ್ಲಿ ಪುಂಸವನ, ಸೀಮಂತ ಮುಂತಾದ ಸಂಸ್ಕಾರಗಳನ್ನು, ಶಾಂತಿಗಳನ್ನು ಮಾಡಿಸಿದನು. ಇದರಿಂದ ಇಂದುಮತಿಗೆ ಮತ್ತಷ್ಟು ಈರ್ಷೆಯುಂಟಾಗಿ ಮುಂಬರುವ ದಿನಗಳಲ್ಲಿ ರಾಜನು ತನ್ನನ್ನು ನಿರಾದರಿಸುವನೇನೋ ಎಂದುಕೊಂಡು ಏನಾದರೂ ಮಾಡಿ ರಾಜನನ್ನು ಸುಮತಿಯ ಬಳಿಗೆ ಹೋಗದಿರುವಂತೆ ತಡೆಯಬೇಕು ಎಂದುಕೊಂಡಳು. ಈ ವಿಚಾರದಲ್ಲಿ ಇಂದುಮತಿಯು ತನ್ನ ಸಖಿಯರೊಂದಿಗೆ ಚರ್ಚಿಸಿ ಸುಮತಿಗೆ ಗರ್ಭಸ್ರಾವವಾಗುವಂತೆ ಆಹಾರದಲ್ಲಿ ಔಷಧಿಯನ್ನು ಬೆರೆಸಿ ಕೊಡಿಸಿದ್ದಳು. ಆದರೆ ಸುಮತಿಗೆ ಗರ್ಭಸ್ರಾವವಾಗಲಿಲ್ಲ. ಅದರ ಬದಲಾಗಿ ಶರೀರವೆಲ್ಲವೂ ಹುಣ್ಣುಗಳಾಗಿ ವಿಪರೀತ ನವೆಯುಂಟಾಯಿತು. ರಾಜ ವೈದ್ಯರಿಂದ ಚಿಕಿತ್ಸೆಯನ್ನು ಮಾಡಿಸಿದರು. ಕಾಲಕ್ಕೆ ಸರಿಯಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಳು. ಆ ಶಿಶುವಿನ ಶರೀರವೂ ಸಹ ಹುಣ್ಣುಗಳಿಂದ ತುಂಬಿತ್ತು. ಆ ರಾಜನಿಗೆ ಪುತ್ರನು ಹುಟ್ಟಿರುವನೆಂಬ ಸಂತೋಷವೂ ಇಲ್ಲದಂತಾಯಿತು. ಎಷ್ಟೋ ಚಿಕಿತ್ಸೆಯನ್ನು ಮಾಡಿಸಿದರೂ ಆ ಹುಣ್ಣುಗಳು ವಾಸಿಯಾಗಲಿಲ್ಲ. ಕೀವು, ರಕ್ತ ಸೋರುತ್ತಿದ್ದವು. ನೊಣಗಳು, ಸೊಳ್ಳೆಗಳು, ಸಣ್ಣ ಹುಳುಗಳು ವೇಧಿಸತೊಡಗಿದವು. ರಾಜ ವೈದ್ಯರಿಗೂ ಸಹ ಆ ವ್ಯಾಧಿಯನ್ನು ನಿವಾರಿಸಲು ಸಾಧ್ಯವಾಗಲಿಲ್ಲ. ಅದರಿಂದ ರಾಜನು ಮನಃಶಾಂತಿ ಇಲ್ಲದೆ ಒದ್ದಾಡುತ್ತಿರುವಾಗ ಇಂದುಮತಿಯು ಸುಮತಿಯ ಮೇಲೆ ಇಲ್ಲಸಲ್ಲದ ಕಲ್ಪನೆಗಳನ್ನು ಆರೋಪಿಸುತ್ತಾ, ತಾಯಿ ಮಗ ಇಬ್ಬರು ಪಾಪಕರ್ಮಗಳನ್ನು ಮಾಡಿರುವುದರಿಂದ ಈ ದುಷ್ಕರ್ಮ ಫಲವೇ ಈ ರೋಗಕ್ಕೆ ಕಾರಣ. ಅವರಿಬ್ಬರಿಂದ ಎಲ್ಲರಿಗೂ ಈ ರೋಗವು ಅಂಟಿಕೊಳ್ಳುತ್ತದೆ ಎಂದು ಹೇಳಿದಳು. ಈ ಆರೋಪಗಳನ್ನು ರಾಜನು ನಂಬುವುದಕ್ಕಾಗಿ ಒಬ್ಬ ಜ್ಯೋತಿಷಿಯನ್ನು ಕರೆದು ಅವನಿಗೆ ಮರೆಯಲ್ಲಿ ಧನವನ್ನು ಕೊಟ್ಟು ಹೇಗಾದರೂ ಸುಮತಿ ಮತ್ತು ತನ್ನ ಮಗನನ್ನು ರಾಜನಿಂದ ದೂರ ಮಾಡುವಂತೆ ಕೋರಿದಳು. ಆ ಜ್ಯೋತಿಷಿಯು ಆ ಮಗುವಿನ ಜಾತಕವನ್ನು ನೋಡಿ ಆ ತಾಯಿ ಮಗನನ್ನು ತ್ಯಜಿಸಿದರೆ ಮಾತ್ರ ರಾಜನಿಗೂ ರಾಜ್ಯಕ್ಕೂ ಕ್ಷೇಮ ಎಂದು ಸಲಹೆಯನ್ನು ಕೊಟ್ಟನು. ರಾಜನು ಆ ಜ್ಯೋತಿಷಿಯ ಮಾತನ್ನು ನಂಬಿ ಸುಮತಿ ಮತ್ತು ಮಗನನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ
ತನ್ನ ಭಟರಿಗೆ ಆಜ್ಞಾಪಿಸಿದನು. ಅವರು ರಾಜಾಜ್ಞೆಯಂತೆ ಆ ತಾಯಿ ಮಗನನ್ನು ಒಂದು ಕಾಡಿನ ಮಧ್ಯೆ ಬಿಟ್ಟರು. ಆ ಸುಮತಿ ರಾಣಿಯು ರಾಜನಿಂದ ನಿರಾಕರಿಸಲ್ಪಟ್ಟಿರುವುದೇ ಅಲ್ಲದೆ ಆ ಹಸುಗೂಸನ್ನು ಹೊಟ್ಟೆಗೆ ಕಟ್ಟಿಕೊಂಡು ತನ್ನ ಶರೀರ ಬಾಧೆಯನ್ನು ಅನುಭವಿಸುತ್ತಾ ಆ ಅಡವಿಯಲ್ಲಿ ಸಿಕ್ಕ ಎಲೆ, ಕಾಯಿ, ಹಣ್ಣುಗಳನ್ನು ತಿನ್ನುತ್ತಾ ಭಗವಂತನನ್ನು ಪ್ರಾರ್ಥಿಸುತ್ತಾ ತುಂಬ ದುಃಖವನ್ನು ಅನುಭವಿಸುತ್ತಿದ್ದಳು. ಮನುಷ್ಯ ಸಂಚಾರವಿಲ್ಲದ ಆ ಕಾಡಿನಲ್ಲಿ ಕೊನೆಯ ಪಕ್ಷ ಯಾವುದಾದರೊಂದು ಕ್ರೂರ ಮೃಗವಾದರೂ ನುಂಗಿಬಿಟ್ಟಿದ್ದರೆ ಈ ಬಾಧೆಯು ತೀರುತ್ತಿತ್ತು ಎಂದುಕೊಳ್ಳುತ್ತಿದ್ದಳು. ಆದರೆ ವಿಧಿಯು ಬಹಳ ವಿಚಿತ್ರ. ಒಂದು ಕ್ರೂರ ಪ್ರಾಣಿಯು ಆಕೆಯ ಬಳಿಗೆ ಬರಲಿಲ್ಲ. ಹಾಗೆ ಅಲೆದು ಸಾಕಾಗಿ ಒಂದು ಮರದ ಕೆಳಗೆ ಕುಳಿತುಕೊಂಡಿರಲು ಕೆಲಗೊಲ್ಲರು ಆಕೆಯ ಕಣ್ಣಿಗೆ ಬಿದ್ದರು. ಆಗ ಸುಮತಿಯು ಹತ್ತಿರದಲ್ಲಿ ಯಾವುದಾದರೂ ಊರು ಇದೆಯಾ ಎಂದು ಕೇಳಿದಳು. ಅವರು ತೋರಿಸಿದಂತೆ ಮೆಲ್ಲಗೆ ಸಾಗಿ ಆ ಊರನ್ನು ಸೇರಿಕೊಂಡರು. ಅದು ಯಾವ ರಾಜನಿಗೆ ಸೇರಿದ ಗ್ರಾಮವೋ ಎಂದು ವಿಚಾರಿಸಿಕೊಂಡಳು. ಏಕೆಂದರೆ ಅದು ತನ್ನ ಪತಿಗೆ ಸೇರಿರುವುದಾದರೆ ಯಾರು ತನ್ನನ್ನು ಆದರಿಸುವುದಿಲ್ಲವೆಂದು ರಾಜಭಟರ ಕಣ್ಣಿಗೆ ಬಿದ್ದರೆ ತನ್ನ ಪ್ರಾಣವು ಉಳಿಯುವುದಿಲ್ಲವೆಂದು ಆಕೆಗೆ ಭಯ. ಆ ಗ್ರಾಮವು ಪದ್ಮಾಕರನೆಂಬ ವೈಶ್ಯರಾಜನಿಗೆ ಸೇರಿರುವುದೆಂದು ತಿಳಿಯಿತು. ತನ್ನ ಪರಿಸ್ಥಿತಿಯನ್ನು ಆ ರಾಜನಿಗೆ ತಿಳಿಸುವಂತೆ ಆ ಗ್ರಾಮಸ್ಥರನ್ನು ಕೋರಿದಳು. ಅವರು ದಯೆಯಿಂದ ಆ ರಾಜನಿಗೆ ತಿಳಿಸಲಾಗಿ ಸ್ವತಃ ಆ ರಾಜನೇ ಬಂದು ಆಕೆಯನ್ನು ಪರಾಮರ್ಶಿಸಿ ಒಬ್ಬ ರಾಣಿಯಾಗಿದ್ದ ಸುಮತಿಯ ದುಸ್ಥಿತಿಯನ್ನು ಕಂಡು ಮನಸ್ಸು ಕರಗಿ ಗೌರವಾದರಗಳಿಂದ ಆಕೆಯನ್ನು ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗಿ ರಾಜವೈದ್ಯರನ್ನು ಕರೆಸಿ ಅನೇಕ ರೀತಿಯ ಉಪಚಾರಗಳೊಂದಿಗೆ ಶುಶ್ರೂಷೆಯನ್ನು ಮಾಡಿಸಿದನು. ಹೀಗಿರಲಾಗಿ ಒಂದು ದಿನ ಆ ಮಗನು ಸತ್ತು ಹೋದನು. ಆಕೆಯು ಹೇಳಲಾಗದಷ್ಟು ವೇದನೆಯನ್ನು ಅನುಭವಿಸುತ್ತಾ ತಾನು ಪ್ರಾಣ ಬಿಡುತ್ತೇನೆಂದು ಅಳುತ್ತಿದ್ದಳು. ರಾಜನಾದ ಪದ್ಮಾಕರನು ಎಷ್ಟು ಸಾಂತ್ವನ ಹೇಳಿದರೂ, ಎಷ್ಟು ಸಮಾಧಾನ ಪಡಿಸಿದರೂ ಆಕೆಯು ತನ್ನ ಜೀವನವು ತನ್ನ ಮಗನೇ ಎಂದು, ಅವನಿಲ್ಲದೆ ತಾನು ಯಾರಿಗೋಸ್ಕರ ಬದುಕಿರಬೇಕೆಂದು ಎದೆಯನ್ನು ಬಡೆದುಕೊಂಡು ಅಳುತ್ತಿರುವಾಗ ಋಷಭಯೋಗಿ ಎಂಬ ಮಹಾತ್ಮರೊಬ್ಬರು ಪ್ರತ್ಯಕ್ಷರಾದರು. ಅವರ ಪಾದಗಳನ್ನು ಹಿಡಿದುಕೊಂಡು ಆ ಸುಮತಿಯು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಆಗ ಆ ಯೋಗಿ ಪುಂಗವನು, ಯಾಕೆ ಅಳುತ್ತಿರುವೆ ಎಂದು ಕೇಳಲಾಗಿ, ನನ್ನ ಮಗನು ಸತ್ತು ಹೋಗಿದ್ದಾನೆ, ನಾನೂ ಸತ್ತು ಹೋಗುತ್ತೇನೆ ಎಂದಳು. ಅದಕ್ಕೆ ಆ ಯೋಗಿಯು ಈ ರೀತಿಯಾಗಿ ತತ್ವಬೋಧೆಯನ್ನು ಮಾಡಿದನು. ಅಮ್ಮ, ನೀನು ಅನಾವಶ್ಯಕವಾಗಿ ದುಃಖಿಸುತ್ತಿರುವೆ. ನೀನು ಹಡೆದ ಈ ಶರೀರವು ಇಲ್ಲಿಯೇ ಇದೆ. ಜೀವಿಗೆ ಕರ್ಮಗಳನ್ನು ಅನುಭವಿಸುವುದಕ್ಕಾಗಿ ಉಪಯೋಗ ಪಡುವುದೇ ಈ ಶರೀರ. ಇದು ಕೆಲಸಕ್ಕೆ ಬಾರದಿರುವಾಗ ಹಳೆಯ ಬಟ್ಟೆಯನ್ನು ವರ್ಜಿಸಿದಂತೆ ಜೀವನು ಶರೀರವನ್ನು ಬಿಟ್ಟು ಬಿಡುತ್ತಾನೆ. ಬೇರೆ ವಸ್ತ್ರವನ್ನು ಧರಿಸಿದಂತೆ ಬೇರೆ ಶರೀರವನ್ನೂ ಧರಿಸುತ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಯಾವ ದೇಹದಿಂದ ಎಷ್ಟೆಷ್ಟು ಕರ್ಮಗಳನ್ನು ಅನುಭವಿಸಬೇಕು ಎಂಬುವುದು ವಿಧಿ ನಿರ್ಣಯದ ಪ್ರಕಾರ ನಡೆದು ಹೋಗುತ್ತಿರುತ್ತದೆ. ಅಯ್ಯೋ ಹುಚ್ಚಿ, ಶಾಂತಳಾಗು. ನಿನ್ನ ಕರ್ಮಾನುಭವ ಪೂರ್ತಿಯಾಗುವವರೆಗೆ ನೀನು ಶರೀರವನ್ನು ಬಿಡುವಂತಿಲ್ಲ. ಎಲ್ಲವೂ ವಿಧಿಯಾಟದಂತೆಯೇ. ಜೀವನು ಮಾಡಿದ ಕರ್ಮಫಲವನ್ನನುಸರಿಸಿ ಸುಖ ದುಃಖಗಳಿಂದ ಕೂಡಿದ ಜನ್ಮ ಪರಂಪರೆಯು ಉಂಟಾಗುವುದು. ಆ ವಿಧವಾಗಿ ಹುಟ್ಟಿದ ಪ್ರತಿ ಜೀವಿಯು ಮರಣಿಸುತ್ತಾನೆ, ಪುನಃ ಜನ್ಮಿಸುತ್ತಾನೆ. ಈ ಸತ್ಯವನ್ನು ತಿಳಿದವರು ದುಃಖ ಪಡುವುದಿಲ್ಲ. ಈ ಅಳಲನ್ನು ಭಗವಂತನಿಗಾಗಿ ಅತ್ತರೆ ಉತ್ತಮ ಲಕ್ಷಣವು ಪ್ರಾಪ್ತಿಯಾಗುತ್ತದೆ. ಈ ಬಂಧಗಳು ಅನುಬಂಧಗಳು ಸತ್ಯವಲ್ಲವೆಂದು ತಿಳಿದುಕೋ. ಪೂರ್ವ ಜನ್ಮದಲ್ಲಿ ಇವನಿಗೂ ನಿನಗೂ ಸಂಬಂಧವಿದೆಯಾ?
ಯಾರ ಯಾರ ಗರ್ಭದಲ್ಲಿ ಹುಟ್ಟಿರುವನೋ ಹೇಳಬಲ್ಲೆಯ? ಆದುದರಿಂದ ದುಃಖಿಸಬೇಡ ಎಂದು ಹೇಳಲಾಗಿ ಆ ಸುಮತಿಯು, ಸ್ವಾಮಿ ಮಹಾತ್ಮರೇ, ಆಪತ್ತಿನಲ್ಲಿರುವವರನ್ನು ಆದರಿಸುವುದಕ್ಕಾಗಿ ಭಗವಂತನ ಹಾಗೆ ನಮಗೆ ದರ್ಶನವನ್ನು ಕೊಟ್ಟಿರುವಿರಿ. ಮಹಾಯೋಗಿಗಳ ದರ್ಶನವು ವ್ಯರ್ಥವಾಗಬಾರದು. ನನ್ನ ಜೀವನದಲ್ಲಿ ಎಷ್ಟು ಸುಖವನ್ನು ಅನುಭವಿಸಿರುವೆನೋ ಅಷ್ಟಕ್ಕಷ್ಟು ಕಷ್ಟಗಳ ಪಾಲಾಗಿದ್ದೇನೆ. ನಾನು ಯಾವ ಪಾಪವನ್ನು ಮಾಡಿದೆನೋ, ಮಹಾರಾಣಿಯಾದರೂ ಪತಿಗೆ ದೂರವಾಗಿ ಶಿಶುವಿನೊಂದಿಗೆ ಕಾಡಿನಲ್ಲಿ ಬಳಲಿದೆ. ರಾಜಾಶ್ರಯವು ದೊರಕಿತು ಎಂದುಕೊಳ್ಳುತ್ತಿರುವಾಗಲೇ ನನ್ನ ದುರ್ವಿಧಿಯಿಂದ ಮಗನು ಸತ್ತು ಹೋಗುತ್ತಾನೆ. ನನ್ನ ದುಃಖವು ದೂರವಾಗಲು ತಮ್ಮ ಲೇಷ ಮಾತ್ರ ಅನುಗ್ರಹವು ನನ್ನ ಮೇಲೆ ಪ್ರಸರಿಸಲ್ಪಟ್ಟರೆ ಸಾಕು. ಯೋಗಿ ಮಹನೀಯರು ನಿಗ್ರಹಾನುಗ್ರಹ ಸಮರ್ಥರೆಂದು ಎಷ್ಟೋ ಬಾರಿ ಕೇಳಿದ್ದೇನೆ. ತಾವು ಕರುಣಿಸಿ ನನ್ನ ಮಗನನ್ನು ಬದುಕಿಸಿರಿ. ನಾನು ಜನ್ಮವೆಲ್ಲವೂ ತಮಗೆ ಋಣಿಯಾಗಿರುತ್ತೇನೆ ಎಂದು ಪಾದಗಳನ್ನು ಬಿಡದೆ ರೋಧಿಸುತ್ತಿರಲಾಗಿ ಆ ಋಷಭಯೋಗಿಗೆ ಆ ಶಿಶುವಿನ ಪೂರ್ವಜನ್ಮ ವೃತ್ತಾಂತವು ಮನಸ್ಸಿಗೆ ಗೋಚರಿಸಿತು. ಆ ಶಿಶುವು ಪೂರ್ವಜನ್ಮದಲ್ಲಿ ಅವಂತಿಪುರದಲ್ಲಿ ಒಬ್ಬ ಶ್ರೇಷ್ಠ ಪಂಡಿತನಾಗಿದ್ದನು. ಅನುಷ್ಠಾನವಂತನಾದ ಬ್ರಾಹ್ಮಣನು. ಮಧ್ಯ ವಯಸ್ಸಿನಲ್ಲಿ ಕರ್ಮವಶದಿಂದ ವೇಶ್ಯೆಯೊಬ್ಬಳ ಸಹವಾಸವಾಗಿ ಮನೆ ಮಕ್ಕಳನ್ನು ಬಿಟ್ಟು ಬಿಟ್ಟು ಯಾವಾಗಲೂ ಅವಳೊಂದಿಗೆ ಇರುತ್ತಿದ್ದನು. ಕ್ರಮೇಣ ಅನೇಕ ದುಶ್ಚಟಗಳಿಗೆ ದಾಸನಾದನು. ಅದೃಷ್ಟವಶದಿಂದ ಒಂದು ದಿನ ಸಾಯಂಕಾಲ ಆ ಋಷಭಯೋಗಿಗಳು ಆ ವೇಶ್ಯೆಯ ಮನೆಯ ಮುಂದೆ ನಡೆದುಕೊಂಡು ಹೋಗುತ್ತಿದ್ದರು. ಆ ಯೋಗಿಯನ್ನು ನೋಡಿ ಆ ಭ್ರಷ್ಟ ಬ್ರಾಹ್ಮಣನು ಮತ್ತು ಆ ವೇಶ್ಯೆಯು ಓಡೋಡಿ ಬಂದು ಅವರ ಪಾದಕ್ಕೆರಗಿದರು. ಆ ಯೋಗಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಸಮುಚಿತ ಸತ್ಕಾರವನ್ನು ಮಾಡಿದರು. ಆ ಮಹಾತ್ಮನು ಅವಧೂತನಾದುದರಿಂದ ಯಾವ ನಿಯಮಗಳನ್ನೂ ಲೆಕ್ಕಿಸದೆ ಅವರು ಕೊಟ್ಟ ಆತಿಥ್ಯವನ್ನು ಸ್ವೀಕರಿಸಿದನು. ಅವರಿಬ್ಬರು ಆ ಯೋಗಿಗೆ ಬೀಸಣಿಕೆಯಿಂದ ಗಾಳಿಯನ್ನು ಬೀಸುತ್ತಾ ಪಾದ ಸೇವೆಯನ್ನು ಮಾಡುತ್ತಾ ಆ ರಾತ್ರಿಯನ್ನು ಕಳೆದರು. ಅದೇ ಅವರು ಮಾಡಿಕೊಂಡ ಪುಣ್ಯ. ಬೆಳಗ್ಗಿನ ಜಾವದಲ್ಲೆದ್ದು ಆ ಅವಧೂತರು ಅಲ್ಲಿಂದ ಹೊರಟು ಹೋದರು. ನಂತರ ಆ ಭ್ರಷ್ಟ ಬ್ರಾಹ್ಮಣನಲ್ಲಿ ಸ್ವಲ್ಪ ಪರಿವರ್ತನೆಯುಂಟಾಯಿತು. ಮನೆಗೆ ಹೋಗಿ ಮಡದಿ ಮಕ್ಕಳೊಂದಿಗೆ ಯಥಾವಿಧಿಯಿಂದ ಸಂಸಾರವನ್ನು ಮಾಡತೊಡಗಿದನು. ಒಂದು ಹೊತ್ತು ಯೋಗಿಯ ಸೇವೆಯನ್ನು ಮಾಡಿದ ಪುಣ್ಯದಿಂದ ಮುಂದಿನ ಜನ್ಮದಲ್ಲಿ ಅವನು ರಾಣಿಯ ಹೊಟ್ಟೆಯಿಂದ ಹುಟ್ಟಿದನು. ದುಷ್ಕರ್ಮಗಳ ಪ್ರಾಬಲ್ಯದಿಂದ ಈಗ ಮರಣಿಸಿದ್ದಾನೆ. ಇವೆಲ್ಲವೂ ತಿಳಿದ ಕೂಡಲೇ ಆ ರಾಣಿಯ ಮೇಲೆಯೂ ಸ್ವಲ್ಪ ಸೇವೆಯನ್ನು ಮಾಡಿದ ಆ ಮಗನ ಮೇಲೆಯೂ ಆ ಯೋಗಿಗೆ ದಯೆಯುಂಟಾಯಿತು. ಸರ್ವ ಸಮರ್ಥರಾದ ಆ ಅವಧೂತರು ಸ್ವಲ್ಪ ಭಸ್ಮವನ್ನು ಅಭಿಮಂತ್ರಿಸಿ ಆ ಶವದ ಮೇಲೆ ಮತ್ತು ಆ ತಾಯಿಯ ಮೇಲೆ ಚೆಲ್ಲಿದರು. ಎಲ್ಲರೂ ನೋಡುತ್ತಿರುವಂತೆಯೇ ಆ ಬಾಲಕನು ಪುನರ್ಜೀವಿತನಾದನು. ಆಗ ರಾಜನಾದ ಪದ್ಮಾಕರನು ಮಹಾತ್ಮರಿಗೆ ಸಾಧ್ಯವಾಗದಿರುವುದು ಏನೂ ಇಲ್ಲವಲ್ಲ ಎಂದು ಆ ಯೋಗಿಗಳ ಪಾದಕ್ಕೆರಗಿ, ಸ್ವಾಮಿ, ಈಕೆಯನ್ನು ಆ ಬಾಲಕನನ್ನು ಉದ್ಧರಿಸಿರುವಿರಿ. ಅವರನ್ನು ವಜ್ರಬಾಹು ಮಹಾರಾಜನಿಗೆ ಒಪ್ಪಿಸಬೇಕಾಗಿದೆ. ತಾವು ಇಲ್ಲಿಯೇ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸುತ್ತಾ ನಮ್ಮನ್ನು, ನಮ್ಮ ರಾಜ್ಯವನ್ನು ಪಾವನಗೊಳಿಸಿರಿ. ತಮ್ಮಂತಹ ಮಹಾತ್ಮರ ಸೇವೆಯು ನಮಗೆ ಸುಲಭವಾಗಿ ಲಭಿಸುವುದಿಲ್ಲ. ನನ್ನ ಪ್ರಾರ್ಥನೆಯನ್ನು ಆಲಿಸಿರಿ. ಎಂತಹ ಸಂದೇಹವು ಬರದಂತೆ ನಾನು ಆ ರಾಜನನ್ನು ಇಲ್ಲಿಗೆ ಬರಮಾಡಿ ಈ ಮಹಾಸಾಧ್ವಿಯನ್ನು ಸ್ವಸ್ಥಾನಕ್ಕೆ ಸೇರಿಸುವೆನು. ಅಪ್ಪಣೆಯನ್ನು ಕೊಡಿ ಎಂದು ಬೇಡಿದನು. ಋಷಭಯೋಗಿಯ ಅಪ್ಪಣೆಯನ್ನು ಪಡೆದು ವಜ್ರಬಾಹು ರಾಜನಿಗೆ ಸಮಾಚಾರವನ್ನು ಕಳುಹಿಸಿದನು. ಆ ರಾಜನು ರಥಾರೂಢನಾಗಿ ಬಂದು ತನ್ನ ತಪ್ಪುಗಳನ್ನು ಮನ್ನಿಸಬೇಕೆಂದು ಆ ಯೋಗಿಯ ಪಾದಗಳನ್ನು ಹಿಡಿದುಕೊಂಡು ಬೇಡಿಕೊಂಡನು.
ತನ್ನ ಪತ್ನಿ ಪುತ್ರನನ್ನು ಬದುಕಿಸಿ ತನ್ನ ವಂಶವನ್ನು ಉದ್ಧರಿಸಿದ್ದಕ್ಕಾಗಿ ಆ ಯೋಗಿ ರಾಜನಿಗೆ ಅನೇಕಾನೇಕ ಧನ್ಯವಾದಗಳನ್ನು ತಿಳಿಸಿ ತನ್ನ ರಾಜ್ಯಕ್ಕೂ ಬಂದು ತನ್ನ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ಕೋರಿದನು. ಸುಗುಣವತಿಯಾದ ರಾಣಿ ಸುಮತಿಯು ಪಾದಗಳನ್ನು ಹಿಡಿದು ಪ್ರಾರ್ಥಿಸಿದಳು. ರಾಜನಾದ ಪದ್ಮಾಕರನೂ ಸೇರಿದಂತೆ ಎಲ್ಲರನ್ನೂ ತನ್ನ ರಾಜ್ಯಕ್ಕೆ ಕರೆದುಕೊಂಡು ಹೋಗಿ ಸತ್ಕರಿಸಿದನು. ಋಷಭಯೋಗಿಯು ಪ್ರಸಾದಿಸಿದ ಪುತ್ರನಿಗೆ ಆತನ ಸೂಚನೆಯ ಮೇರೆಗೆ ಭದ್ರಾಯು ಎಂಬ ಹೆಸರಿನಿಂದ ನಾಮಕರಣವನ್ನು ಮಾಡಿದನು. ವೈಭವದಿಂದ ನಗರದೆಲ್ಲೆಡೆ ಉತ್ಸವವನ್ನೂ ಮಾಡಿಸಿದನು. ರಾಜನ ಕಿರಿಯ ಹೆಂಡತಿಯಾದ ಇಂದೂಮತಿಗೆ ಈ ವಿಷಯವು ತಿಳಿದ ಕ್ಷಣದಿಂದ ಆ ಅವಧೂತರ ಮೂಲಕ ತನ್ನ ಕುಟಿಲತೆಯಿಂದ ಮಾಡಲ್ಪಟ್ಟ ಕಾರ್ಯಗಳೆಲ್ಲವೂ ರಾಜನಿಗೆ ತಿಳಿದರೆ ತನ್ನನ್ನೂ ಕೂಡ ಇದೇ ರೀತಿ ಕಾಡಿನಲ್ಲಿ ಬಿಟ್ಟು ಬರುತ್ತಾರೇನೋ ಎಂಬ ಭಯವು ಉಂಟಾಯಿತು. ಅದಕ್ಕಾಗಿ ಯಾರೂ ಇಲ್ಲದ ಸಮಯವನ್ನು ನೋಡಿ ಆ ಯೋಗಿ ಮಹಾರಾಜರ ಪಾದಗಳನ್ನು ಹಿಡಿದುಕೊಂಡು ತನ್ನ ತಪ್ಪುಗಳನ್ನು ಮನ್ನಿಸಬೇಕೆಂದು ಬೇಡಿಕೊಂಡಳು. ತಾನು ಮಾಡಿದ ಕೆಟ್ಟ ಕೆಲಸಗಳು ಪಾಪವೆಂದು ತಿಳಿದುಕೊಂಡಿದ್ದೇನೆಂದು ಹೇಳಿ ತನ್ನನ್ನು ಪಾಪರಹಿತಳನ್ನಾಗಿ ಮಾಡಬೇಕೆಂದು ಕೋರಿದಳು. ಎಲ್ಲವನ್ನೂ ಬಲ್ಲ ಯೋಗೀಶ್ವರರು, ಅಮ್ಮ, ಯಾರು ಮಾಡಿದ ಕರ್ಮಗಳನ್ನು ಅವರು ಅನುಭವಿಸಲೇಬೇಕು. ಕರ್ಮ ಬೀಜವು ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಆಲದ ಮರದ ಬೀಜದಂತೆ ಇರುತ್ತದೆ. ಆದರೂ ಕರ್ಮ ಫಲವು ಅನುಭವಕ್ಕೆ ಬಂದಾಗ ದೊಡ್ಡ ವಟವೃಕ್ಷವು ಬೇರುಗಳನ್ನು ನಾಟಿಕೊಂಡಂತೆ ವಿಸ್ತಾರವಾಗಿ ಅನುಭವವಾಗುವುದು. ಯಾರಿಗಾದರೂ ಇದೇ ಸಿದ್ಧಾಂತ. ನೀನು ಅನೇಕ ಜನ್ಮಗಳಲ್ಲಿ ಈ ಕರ್ಮಫಲವನ್ನು ಅನುಭವಿಸುವೆ. ಒಂದಾನೊಂದು ಜನ್ಮದಲ್ಲಿ ನೀವಿಬ್ಬರು ಬ್ರಾಹ್ಮಣ ದಂಪತಿಗಳಾಗಿ ಹುಟ್ಟುವಿರಿ. ನಿನ್ನ ವಾರಗಿತ್ತಿಯನ್ನು ಪತಿಯಿಂದ ದೂರಪಡಿಸಿದ ಕಾರಣ ನೀನು ಪುತ್ರ ವ್ಯಾಮೋಹದಿಂದ ಪತಿಯನ್ನು ಕಳೆದುಕೊಂಡು ದಿಕ್ಕಿಲ್ಲದವಳಾಗಿ ಊರೂರು ಅಲೆಯುತ್ತಾ ನಾನಾ ಕಷ್ಟಗಳನ್ನು ಅನುಭವಿಸುವೆ. ಈಗ ಉಂಟಾಗಿರುವ ಪಶ್ಚಾತ್ತಾಪದ ಫಲವಾಗಿ ಆಗ ನಿನಗೆ ಸದ್ಗುರುವಿನ ದರ್ಶನವು ಲಭಿಸುತ್ತದೆ. ನೀನು ಆತನ ಕರುಣೆಗೆ ಪಾತ್ರಳಾಗಿ ಆತನ ಸೂಚನೆಯನ್ನು ನಿಶ್ಚಲ ಭಕ್ತಿಯಿಂದ ಆಚರಿಸಿದರೆ ಆ ಮುಂದಿನ ಜನ್ಮದಲ್ಲಿ ಒಬ್ಬ ಸದ್ಗುರುವಿಗೆ ತಾಯಿಯಾಗಬಲ್ಲೆ. ಅನಂತರ ಪಾಪ ಪ್ರಕ್ಷಾಳನೆಯು ಪೂರ್ತಿಯಾಗಿ ಮುಕ್ತಿಯನ್ನು ಹೊಂದಬಲ್ಲೆ ಎಂದು ವರವನ್ನು ಕೊಟ್ಟರು. ಆದುದರಿಂದ ನಾವು ತಿಳಿದುಕೊಳ್ಳಬೇಕಾದುದು ಏನೆಂದರೆ, ಸದ್ಗುರು ದರ್ಶನಕ್ಕೂ ಯೋಗಿಗಳ ದರ್ಶನಗಳಿಗೂ ಅವರಿಗೆ ಮಾಡಿದ ಅಲ್ಪ ಸೇವೆಗಳಿಗೂ ಲಭಿಸುವ ಫಲವು ಅತ್ಯದ್ಭುತ ಅಪಾರ ಎಂದು ಬಾಬಾಜಿಯವರೇ ಹೇಳಿ ಅಂಬಿಕೆಯ ಪುಣ್ಯ ಕರ್ಮವೇನೆಂದು ತಿಳಿಯಿತಾ ಎಂದು ಶ್ರೀ ಬಾಬಾಜಿಯವರು ನಮ್ಮನ್ನು ಪ್ರಶ್ನಿಸಿದರು. ಆ ಕಥೆಯನ್ನು ಕೇಳಿದ ನಮ್ಮೆಲ್ಲರಿಗೂ ಎಷ್ಟೋ ಆನಂದ ಉಂಟಾಯಿತು. ಆಗ ನಾನು, ಸ್ವಾಮಿ, ಸದ್ಗುರುವಿನ ಅನುಗ್ರಹವನ್ನು ಹೊಂದಿ ಸಕಲ ವಿದ್ಯಾಪಾರಂಗತನಾದ ಆ ಆಂಜನೇಯ ಶರ್ಮನು ಮತ್ತೆ ಯಾವಾಗಲಾದರೂ ಶ್ರೀಪಾದ ಸ್ವಾಮಿಯವರನ್ನು ಭೇಟಿಯಾದನೇ ಶ್ರೀಪಾದರಲ್ಲಿ ಕೊನೆಯವರೆಗೂ ಸಂಪೂರ್ಣ ಭಕ್ತಿಯಿಂದ ಇದ್ದನೇ ಆತನ ಜೀವನ ವಿಧಾನವನ್ನೂ ಸಹ ತಿಳಿಸಿರಿ ಎಂದು ಪ್ರಾರ್ಥಿಸಲಾಗಿ ಶ್ರೀ ಬಾಬಾಜಿಯವರು ಹೀಗೆ ಹೇಳತೊಡಗಿದರು. ಆಂಜನೇಯ ಶರ್ಮನು ಉತ್ತಮ ಪಂಡಿತನೇ. ಅತ್ಯಂತ ಪ್ರೇಮಾಭಿಮಾನದಿಂದ ಶ್ರೀ ಸ್ವಾಮಿಯವರನ್ನು ದರ್ಶಿಸಿಕೊಳ್ಳುತ್ತಿದ್ದನು. ಈ ಸಂಘಟನೆಯ ಮೂಲಕ ಶ್ರೀಪಾದ ಸ್ವಾಮಿಯವರ ಮಹಿಮೆ ಕೀರ್ತಿಗಳು ಎಲ್ಲೆಲ್ಲೂ ಹಬ್ಬಿದವು. ಸಮಾಜದಲ್ಲಿ ಆಂಜನೇಯ ಶರ್ಮನಿಗೆ ಅತ್ಯಂತ ಗೌರವನೀಯವಾದ ಸ್ಥಾನವು ಲಭಿಸಿತು. ಸದ್ಗುರುವಿನ ಅನುಗ್ರಹದಿಂದ ಆತನು ಕುಶಾಗ್ರ ಬುದ್ಧಿಯವನೆಂದು ಗುರುತಿಸಿ ಸಾಮಾನ್ಯರೆಲ್ಲರೂ ಆತನನ್ನು ಗುರುವೆಂದು ಭಾವಿಸುತ್ತಿದ್ದರು. ಅನೇಕವಾದ ಸಮಸ್ಯೆಗಳ ಪರಿಹಾರಕ್ಕೂ ಗ್ರಹ ಶಾಂತಿಗಳಿಗೂ ವಿವಾಹಾದಿ ಶುಭ ಕಾರ್ಯ ನಿರ್ವಹಣೆಗಳಿಗೆ ಆಹ್ವಾನಿಸಿ ಘನವಾದ ಪಾರಿತೋಷಕಗಳನ್ನು ಸಮರ್ಪಿಸುತ್ತಿದ್ದರು. ಪುರೋಹಿತನು ಬ್ರಾಹ್ಮಣನು ಯಾವ ಕಾರ್ಯವನ್ನು ಮಾಡಿಸಿದರೂ
ಕೊಟ್ಟದ್ದನ್ನು ತೆಗೆದುಕೊಳ್ಳಬೇಕೇ ಹೊರತು ಇಷ್ಟು ಕೊಡಬೇಕೆಂದು ಕೇಳಬಾರದು. ಈ ನಿಯಮವನ್ನು ಆಂಜನೇಯ ಶರ್ಮನು ತಪ್ಪದೆ ಆಚರಿಸುತ್ತಿದ್ದನು. ಹಾಗೆಯೇ ಬ್ರಾಹ್ಮಣ ಸಭೆಗಳಿಗೆ, ವೇದ ಪರಿಷತ್ತುಗಳಿಗೆ, ಯಜ್ಞ ಯಾಗಾದಿ ಕ್ರತುಗಳಿಗೆ ಆಹ್ವಾನಿಸಲ್ಪಟ್ಟು ದೊಡ್ಡ ದೊಡ್ಡ ಬಹುಮಾನಗಳನ್ನು ಹೊಂದುತ್ತಿದ್ದನು. ಆ ವಿಧವಾಗಿ ಆತನು ಬಹುಮುಖ ಪ್ರಜ್ಞಾಶಾಲಿ ಎಂದು ಹೆಸರು ಗಳಿಸಿದನು. ಸಕಲ ವಿಪತ್ತುಗಳನ್ನು ಗಳಿಸಿದನು. ಒಂದು ಸಲ ನಗರದಲ್ಲಿ ದೊಡ್ಡ ಯಾಗವನ್ನು ಮಾಡಿಸುವುದಕ್ಕಾಗಿ ವೇದ ಪಂಡಿತರೆಲ್ಲರೂ ಆಹ್ವಾನಿಸಲ್ಪಟ್ಟರು. ಅತ್ಯಂತ ಸಕ್ರಮವಾಗಿ ಯಜ್ಞವು ನೆರವೇರಿತು. ವೇದ ಪಂಡಿತರ ಸಮಾವೇಶದಲ್ಲಿ ಜರುಗಿದ ಸದ್ವಿಷಯ ಚರ್ಚೆಯಲ್ಲಿ ಆಂಜನೇಯ ಶರ್ಮನು ಮಾತನಾಡಿದ ರೀತಿಯನ್ನು, ವಿಷಯ ವಿಶ್ಲೇಷಣೆಯನ್ನು ಗಮನಿಸಿ ಎಲ್ಲರೂ ಮುಗ್ಧರಾದರು. ಪಂಡಿತರೆಲ್ಲರೂ ವಿಶೇಷವಾಗಿ ಅಭಿನಂದಿಸಿದರು. ಅವರಲ್ಲಿ ಒಬ್ಬ ಅನುಭವಜ್ಞನಾದ ಘನಪಾಠಿಯು ಆಂಜನೇಯ ಶರ್ಮನನ್ನು ನೋಡಿ, ಆರ್ಯನೇ, ನಿನ್ನ ತಂದೆ ನನಗೆ ಬಂಧು ಸಮಾನನು. ಗುರುಕುಲದಲ್ಲಿ ನೆಲೆಸಿ ವಿದ್ಯಾಭ್ಯಾಸವನ್ನು ಮಾಡದಿದ್ದರೂ ನೀನು ಗುರುವನುಗ್ರಹವನ್ನು ಹೊಂದಿರುವೆ. ಗುರುಪ್ರಸಾದಿತ ಸಕಲ ವಿದ್ಯಾಪ್ರಪೂರ್ಣನಾಗಿರುವೆ. ಒಂದಾನೊಂದು ಸಲ ನಿನ್ನನ್ನು ಬುದ್ಧಿಹೀನನೆಂದು ನಿಂದಿಸಿದೆವು. ಆ ಭಯದಿಂದಲೇ ನಿನ್ನ ತಂದೆಯು ಕಾಲವಾದನು. ನೀನಿಂತಹ ಪಂಡಿತನಾಗಿರುವುದು ನಿನ್ನ ಪೂರ್ವಜನ್ಮ ಸುಕೃತದಿಂದಲೇ. ಸದ್ಗುರು ಕಟಾಕ್ಷದಿಂದ ಸಪ್ತವಿಧ ಬುದ್ಧಿಗಳನ್ನು ಏಕಕಾಲದಲ್ಲಿ ಸಂಗ್ರಹಿಸಬಲ್ಲ ಅಪಾರ ಬುದ್ಧಿವಂತನಾಗಿರುವೆ. ನಿನ್ನ ಜನ್ಮವು ಧನ್ಯವಾಯಿತು. ಗುರುಸೇವೆ, ಮಾತೃಸೇವೆಗಳನ್ನು ಮರೆಯದೇ ಆಚರಿಸಿ ಯಶೋವಂತನಾಗಿ ಶತಾಯುಷ್ಮಂತನಾಗಿ ಬಾಳು ಎಂದು ಆಶೀರ್ವದಿಸಿದರು. ಈ ವಿಷಯವನ್ನು ಕೇಳಿ ಉಳಿದ ಪಂಡಿತರಿಗೆ ತುಂಬ ಆಶ್ಚರ್ಯವಾಯಿತು. ಒಬ್ಬ ಪಂಡಿತನು ಆ ಘನಪಾಠಿಗಳನ್ನು ಕುರಿತು, ಮಹನೀಯರೇ, ಹೀಗೆ ಸಕಲ ಶಾಸ್ತ್ರಗಳು, ವೇದಗಳು ಒಬ್ಬ ಜಡನಿಗೆ ಸಂಪ್ರಾಪ್ತಿಸಲ್ಪಡುವುದು ಎನ್ನುವುದು ಸಾಧ್ಯವೇ? ರಾಮಾಯಣ ಕಾಲದಲ್ಲಿ ವಸಿಷ್ಠ ಮಹರ್ಷಿಗಳೂ ಸಹ ಶ್ರೀರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರನ್ನು ಗುರುಕುಲದಲ್ಲಿಟ್ಟುಕೊಂಡು ಸಕಲ ವಿದ್ಯೆಗಳನ್ನು ಅಭ್ಯಾಸ ಮಾಡಿಸುತ್ತಿದ್ದರು. ಆದರೂ ಒಂದೇ ಬಾರಿಗೆ ವಿದ್ಯಾವಂತರನ್ನಾಗಿ ಮಾಡಲಿಲ್ಲ. ವೇದವ್ಯಾಸ ಮುನಿ ಮೊದಲಾದವರು ತಮ್ಮ ತಪಸ್ಸಾಧನೆಯಿಂದ ಸಕಲ ವಿದ್ಯಾರಹಸ್ಯಗಳನ್ನು ಸಿದ್ಧಪಡಿಸಿಕೊಂಡರು. ಆದರೆ ಈ ರೀತಿಯಾಗಿ ವಿದ್ಯಾ ಜಾಗೃತಿಯು ಒಬ್ಬ ವ್ಯಕ್ತಿಯಲ್ಲಿ ಜಾಗೃತವಾಗುವುದು ಎಲ್ಲಿಯಾದರೂ ಇದೆಯಾ ಎಂದು ಪ್ರಶ್ನಿಸಿದನು. ಅದಕ್ಕೆ ಆ ವೃದ್ಧ ಪಂಡಿತನು, ಪಂಡಿತ ಶ್ರೇಷ್ಠರೇ, ಸಕಲ ವಿದ್ಯೆಗಳಿಗೆ ಅಧಿಪತಿಯಾದ ಆ ಗಣಪತಿಯು ನಮ್ಮ ಶರೀರದಲ್ಲಿನ ಮೂಲಾಧಾರ ಕ್ಷೇತ್ರದಲ್ಲಿ ಸುಸ್ಥಿರವಾಗಿರುವನು. ಈ ವಿಷಯವನ್ನು ಯೋಗಶಾಸ್ತ್ರವು ಹೇಳುತ್ತಿದೆ. ಪೂರ್ಣ ಯೋಗಿಯಾದವನು ತನ್ನ ಸಂಕಲ್ಪದಿಂದ ಆ ಮೂಲಾಧಾರ ಕ್ಷೇತ್ರಾಧಿಪತಿಯಾದ ಗಣಪತಿಯ ಅನುಗ್ರಹದಿಂದ ಯಾವ ವಿಧವಾದ ಚಮತ್ಕಾರವನ್ನಾದರೂ ಮಾಡಬಲ್ಲರು. ಈತನು ವಿದ್ಯಾಪ್ರದಾತನಾದ ಗಣಪತಿಗೆ ಪ್ರತಿರೂಪವಾಗಬಹುದು ಅಥವಾ ಪೂರ್ಣ ಯೋಗಿಯಾದ ದತ್ತಾತ್ರೇಯನ ಪ್ರತಿರೂಪವಾಗಬಹುದು. ದತ್ತಾತ್ರೇಯನು ಕಾರ್ತವೀರ್ಯನಿಗೆ 1000 ಕೈಗಳ ಬಲವನ್ನು ಕೊಟ್ಟಿದ್ದನೆಂದು ಪುರಾಣಗಳಲ್ಲಿದೆ. ಅಷ್ಟೇ ಅಲ್ಲ, ಆ ದತ್ತಸ್ವಾಮಿಯು ಅವಧೂತ ರೂಪದಲ್ಲಿ ನಿರಂತರವಾಗಿ ಎಲ್ಲ ಕಡೆಯಲ್ಲೂ ಸಂಚರಿಸುತ್ತಾ ಗುರುತು ಹಿಡಿಯಲು ಆಗದಂತೆ ಅದೃಶ್ಯವಾಗುತ್ತಾ ಇರುತ್ತಾನೆಂದು ಪ್ರಸಿದ್ಧಿ. ಆದರೆ ಈ ಯೋಗಿಯು ಎಲ್ಲರಿಗೂ ದರ್ಶನವೀಯುತ್ತಾ ಸಂಚರಿಸುತ್ತಿದ್ದಾನೆ. ಅದೇ ಮಹಾಭಾಗ್ಯ ಎಂದು ವಿವರಿಸುತ್ತಿರುವಾಗ ಆಂಜನೇಯ ಶರ್ಮನು, ಆರ್ಯರೇ, ತಾವು ಹೇಳಿದ್ದು ಸತ್ಯವೇ. ಶ್ರೀಪಾದ ಸ್ವಾಮಿಗಳು ಗಣೇಶ ಚತುರ್ಥಿಯೆಂದೇ ಜನಿಸಿದ್ದಾರೆ. ದತ್ತಾತ್ರೇಯ ಸ್ವರೂಪವೆಂದು ಎಷ್ಟೋ ಮಂದಿ ಹೊಗಳಿದ್ದಾರೆ. ಅವರು ನಿತ್ಯವೂ ಸೂರ್ಯ ನಮಸ್ಕಾರಗಳನ್ನು ಮಾಡುವ ಜಾಗದಲ್ಲಿ ಸಹಜ ಗಣಪತಿಯೂ ಇದ್ದಾನೆ. ಅವರು ನದಿಯ ಮೇಲೆ ನಡೆಯುವಾಗ ಅವರ ಪಾದಗಳ ಕೆಳಗೆ ಒಂದೊಂದು ಹೆಜ್ಜೆಗೂ ಒಂದೊಂದು ಕಮಲವು
ಪ್ರಕಟವಾಗಿ ಅದೃಶ್ಯವಾಗುತ್ತದೆ. ಅವರ ಆಸನವಾಗಿ ಒಂದು ವ್ಯಾಘ್ರಜಿನವೂ ಕೂಡ ಆಗಲೇ ಪ್ರಕಟವಾಗಿ ಅವರು ಎದ್ದೊಡನೆಯೇ ಅದೃಶ್ಯವಾಗುತ್ತದೆ. ಅವರು ನಿಜವಾಗಿಯೂ ಮಹಿಮಾನ್ವಿತರೇ ಎಂದು ಹೇಳಿದನು. ಆಗ ಆ ವೃದ್ಧ ಪಂಡಿತನು ಸಭಿಕರೇ, ದತ್ತಾತ್ರೇಯನೆಂದರೆ ಭಕ್ತವತ್ಸಲನು. ಎಂತಹ ದುಷ್ಕರ್ಮಗಳನ್ನಾದರೂ ಹೋಗಲಾಡಿಸಬಲ್ಲ ಸಮರ್ಥನು. ಎಂತಹ ದುಷ್ಕರ್ಮಗಳನ್ನಾದರೂ ಹೋಗಲಾಡಿಸಬಲ್ಲ ಸಮರ್ಥನು. ಪೂರ್ವಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಕುಮಾರನೊಳಗೆ 7 ಭೂತಗಳೂ ಸೇರಿ ಹಿಂಸಿಸುತ್ತಿದ್ದರೆ ಆತನು ಆ ಬ್ರಾಹ್ಮಣನಿಗೆ 7 ಮಂತ್ರಗಳನ್ನು ಉಪದೇಶಿಸಿ ಅವನನ್ನು ರಕ್ಷಿಸಿದ ಒಂದು ವೃತ್ತಾಂತವಿದೆ ಎಂದು ಹೀಗೆ ಹೇಳತೊಡಗಿದನು. ವೇದಶರ್ಮನಿಗೆ ಶ್ರೀ ದತ್ತಕೃಪೆ. ಪೂರ್ವಕಾಲದಲ್ಲಿ ವಿಶಾಲಪುರದ ಹತ್ತಿರದ ಒಂದು ಅಗ್ರಹಾರದಲ್ಲಿ ವೇದಶರ್ಮನೆಂಬ ಒಬ್ಬ ವಿದ್ವಾಂಸನಿದ್ದನು. ಅವನಿಗೆ ಒಬ್ಬ ಕುಮಾರನು ಜನಿಸಿದನು. ಆ ಬಾಲಕನು ಮೊದಲು ಪ್ರವರ್ಧಮಾನನಾಗಿ ಬೆಳೆದನು. ಉಪನಯನವನ್ನು ಮಾಡಬೇಕೆಂದುಕೊಳ್ಳುತ್ತಿರುವ ಸಮಯದಲ್ಲಿ ಆ ಬಾಲಕನ ಕರ್ಮವಶದಿಂದ ಅವನೊಳಗೆ 7 ಬ್ರಹ್ಮಪಿಶಾಚಿಗಳು ಸೇರಿಕೊಂಡು ಒಂದನ್ನೊಂದು ಹೊಂದಿಕೊಳ್ಳದೆ ಜಗಳವಾಡುತ್ತಾ ವಿಕೃತ ಚೇಷ್ಟೆಗಳನ್ನು ಮಾಡಿಸುತ್ತಿದ್ದವು. ಒಂದು ನಗಿಸುತ್ತಿತ್ತು, ಇನ್ನೊಂದು ಅಳುವಂತೆ ಮಾಡುತ್ತಿತ್ತು, ಮತ್ತೊಂದು ನೃತ್ಯವನ್ನು ಮಾಡಿಸುತ್ತಿತ್ತು, ಇನ್ನೊಂದು ಹಾಡಿಸುತ್ತಿತ್ತು, ಇನ್ನೊಂದು ಮನೆಯ ಮಧ್ಯಭಾಗದಲ್ಲಿ ಮಲವಿಸರ್ಜನೆಯನ್ನು ಮಾಡಿಸುತ್ತಾ ಇನ್ನೊಂದು ಅದನ್ನು ತಿನ್ನುವಂತೆ ಪ್ರೇರೇಪಿಸುತ್ತಿತ್ತು, ಇನ್ನೊಂದು ಓಡಾಡಿಸುತ್ತಿತ್ತು. ಈ ವಿಧವಾಗಿ ಆ ಬಾಲಕನನ್ನು ಆಡಿಸುತ್ತಿರಲು ಆ ತಂದೆ ತಾಯಿಗಳು ದಿಕ್ಕು ಕಾಣದೆ ಯಾರೋ ಬೋಧಿಸಲು ಶ್ರೀ ದತ್ತಾತ್ರೇಯನ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದರು. ಒಂದು ದಿನ ಅವರ ಮನೆಯ ಬಾಗಿಲ ಬಳಿ ನಿಂತು ಒಬ್ಬ ಅವಧೂತನು ಭಿಕ್ಷೆಯನ್ನು ಕೇಳಿದನು. ವೇದಶರ್ಮನು ಆತನಿಗೆ ಭಿಕ್ಷೆಯನ್ನು ಕೊಟ್ಟು ಅವರಿರುವ ಜಾಗವನ್ನು ತಿಳಿದುಕೊಳ್ಳಲು ಆತನನ್ನು ಹಿಂಬಾಲಿಸಿದನು. ದಾರಿಯಲ್ಲಿ ತನ್ನನ್ನು ಹಿಂಬಾಲಿಸಬೇಡವೆಂದು ಹುಚ್ಚನಂತೆ ನಟಿಸುತ್ತಾ ಆ ಭಿಕ್ಷುಕನು ಕಲ್ಲುಗಳಿಂದ ಮಣ್ಣಿನಿಂದ ಹೊಡೆದನು. ಆಡಬಾರದ ಮಾತುಗಳಿಂದ ನಿಂದಿಸಿದನು. ಆದರೂ ಆ ಭಿಕ್ಷುಕನ ಮುಖ ತೇಜಸ್ಸನ್ನು ಕಂಡು ಆತನು ಮಹಾತ್ಮನೆಂದು ನಂಬಿದ ವೇದಶರ್ಮನು ಎಲ್ಲವನ್ನೂ ಸಹಿಸಿಕೊಂಡು ಹಿಂದೆಯೇ ನಡೆದನು. ಕೊನೆಗೆ ಆತನು ಒಂದು ಬೆಟ್ಟದ ಬಳಿ ಕುಳಿತುಕೊಂಡಾಗ ವೇದಶರ್ಮನು ಆತನ ಪಾದಗಳನ್ನು ಹಿಡಿದುಕೊಂಡು, ದೇವದೇವನೇ, ನೀನು ಸಾಮಾನ್ಯ ಭಿಕ್ಷುಕನಲ್ಲ, ನನ್ನನ್ನು ಕಷ್ಟಗಳಿಂದ ಬಿಡಿಸಬಲ್ಲ ದೇವನೇ ದತ್ತನೇ ಎಂದು ಪ್ರಾರ್ಥಿಸಿದನು. ಆತನು, ನಾನು ಹುಚ್ಚ, ನಿನಗೇನು ಉಪಕಾರವನ್ನು ಮಾಡಬೇಕು ಹೇಳು ಎನ್ನಲು ನನ್ನ ಮಗನನ್ನು ಹಿಡಿದು ಪೀಡಿಸುತ್ತಿರುವ ಆ ದುಷ್ಟ ಗೃಹಗಳನ್ನು ಓಡಿಸಬಲ್ಲ ಶಕ್ತಿವಂತನು ನೀನಲ್ಲದೆ ಬೇರೆ ಯಾರಿದ್ದಾರೆ ಎಂದು ವೇದಶರ್ಮನು ಪ್ರಾರ್ಥಿಸಿದನು. ಆಗ ಆ ಅವಧೂತನು ವೇದಶರ್ಮನನ್ನು ಕರುಣಿಸಿ, ನಿನ್ನ ಮಗನೊಳಗೆ 7 ಪಿಶಾಚಿಗಳು ಸೇರಿಕೊಂಡಿವೆ. ನಿನಗೀಗ 7 ಮಂತ್ರಗಳನ್ನು ಉಪದೇಶಿಸುತ್ತೇನೆ. ಅವುಗಳನ್ನು ನಾನು ಹೇಳಿದ ಕ್ರಮದಂತೆ ಜಪಿಸಿದರೆ ದಿನಕ್ಕೊಂದಂತೆ ಅವನನ್ನು ಬಿಟ್ಟು ಹೋಗುವುವು. ನಿನ್ನ ಕುಮಾರನು ನಿನಗೆ ಉಳಿಯುವನು ಎಂದು 7 ಮಂತ್ರಗಳನ್ನು ಉಪದೇಶಿಸಿದನು. ವೇದಶರ್ಮನು ಸದ್ಗುರುನಾಥನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ತನ್ನ ಮನೆಗೆ ಹೋದನು. ಆ ಅವಧೂತನು ಹೇಳಿದ ವಿಧಿಯಿಂದ ದಿನಕ್ಕೊಂದು ಮಂತ್ರವನ್ನು ತೀವ್ರವಾಗಿ ಜಪಿಸುತ್ತಿರಲು ಒಂದೊಂದು ಪಿಶಾಚವು ನಾನು ಹೋಗುತ್ತಿದ್ದೇನೆ, ನಾನು ಹೋಗುತ್ತಿದ್ದೇನೆ ಎಂದು ಶಬ್ದವನ್ನು ಮಾಡುತ್ತಾ ಆ ಬಾಲಕನನ್ನು ಬಿಟ್ಟು ಹೋದವು. ಕೊನೆಗೆ ಆ ಬಾಲಕನು ಪರಿಶುದ್ಧನಾದುದರಿಂದ ವೇದಶರ್ಮನು ಶ್ರೀ ದತ್ತಾತ್ರೇಯ ಸ್ವಾಮಿಯವರಿಗೆ ಅನೇಕ ಪೂಜೆಗಳನ್ನು ಮಾಡಿದನು. ಕುಮಾರನಿಗೆ ಉಪನಯನವನ್ನು ಮಾಡಿ ವೇದ ಪಂಡಿತನನ್ನಾಗಿ ಮಾಡಿದನು. ಶ್ರೀ ದತ್ತಾತ್ರೇಯನು ಎಲ್ಲಿಯೋ ಒಂದು ಕಡೆ ಇರುತ್ತಾನೆಂದುಕೊಳ್ಳುವುದು ತಪ್ಪು. ಆತನು ಎಲ್ಲ ಕಡೆಯಲ್ಲಿಯೂ ಇರುತ್ತಾನೆ. ಎಲ್ಲಿ ಭಕ್ತರು ಆರ್ತಿಯಿಂದ ಕರೆಯುವರೋ ಅಲ್ಲಿ ಅವರನ್ನಾದರಿಸಲು ಸಿದ್ಧವಾಗಿರುತ್ತಾನೆ. ಆದರೂ ಆತನ ದರ್ಶನವನ್ನು ಗುರುತಿಸುವುದು ತುಂಬ ಕಷ್ಟ ಸಾಧ್ಯ.
ನಿರಂತರವಾಗಿ ನಾಮಸ್ಮರಣೆಯನ್ನು ಮಾಡುವವರಿಗೆ ಆತನ ಗುರುತು ಸಿಗುವುದೆಂದು ದತ್ತತತ್ವವನ್ನು ವಿವರಿಸಿದರು. ಇವೆಲ್ಲವನ್ನೂ ಕೇಳಿದ ಪಂಡಿತರು ಅಂತಹ ಅವತಾರ ಪುರುಷನ ದರ್ಶನವನ್ನು ತಪ್ಪದೆ ಮಾಡಿಕೊಳ್ಳಬೇಕೆಂದು ಕೋರಿದರು. ಆಂಜನೇಯ ಶರ್ಮನು ಶ್ರೀಪಾದ ಸ್ವಾಮಿಗಳ ಅನುಮತಿಯನ್ನು ಪಡೆದು ತಮಗೆ ಆಹ್ವಾನವನ್ನು ಕಳುಹಿಸುವೆನೆಂದು ಮಾತುಕೊಟ್ಟನು ಎಂದು ಶ್ರೀ ಬಾಬಾಜಿಯವರು ವಿವರಿಸಿ, ದೇವದೇವನೇ, ದಿವ್ಯ ಪ್ರಭಾವನೆ, ನಿನ್ನ ಲೀಲೆಗಳನ್ನು ನೀನೇ ತಿಳಿಸಬೇಕು ಸ್ವಾಮಿ ಎನ್ನುತ್ತಾ ಶರೀರವು ರೋಮಾಂಚನಗೊಳ್ಳಲು ನಮಸ್ಕಾರವನ್ನು ಮಾಡಿದರು. ಎಲ್ಲರೂ ಶ್ರೀಪಾದ ವಲ್ಲಭರಿಗೆ ಜಯವಾಗಲಿ ಎಂದು ಜಯಘೋಷವನ್ನು ಮಾಡಿದೆವು. ಇಲ್ಲಿಗೆ 14ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ.